ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 4 ಜ್ಞಾನಕರ್ಮ ಸನ್ಯಾಸ ಯೋಗ. ಇದರಿಂದ ಇವತ್ತು ಅಧ್ಯಾಯದ ಸಂಕ್ಷೇಪವನ್ನು ತಿಳ್ಕೊಳ್ಳೋಣ. ಅಂದರೆ ಅರ್ಥ ಏನು? ಈ ಅಧ್ಯಾಯದಲ್ಲಿ ಒಂದೊಂದು ಶ್ಲೋಕಗಳಲ್ಲೂ ಏನು ಹೇಳಿದಾನೆ ಅಂತ ಸಂಕ್ಷೇಪವಾಗಿ ಒಂದು ವಿಷಯವನ್ನು ತಿಳ್ಕೊಳ್ಳೋಣ. ನಮ್ಗೆ ಅವಾಗ ಒಂದು ಐಡಿಯಾ ಬರುತ್ತೆ ಈ ಒಂದು ಅಧ್ಯಾಯದಲ್ಲಿ ಏನೆಲ್ಲ ಹೇಳಿದಾನೆ ಭಗವಂತ ಅಂತಂದ್ಬಿಟ್ಟು. ಈಗ ಈ ಅಧ್ಯಾಯದ ಮೊದಲನೇ ಮತ್ತು ಎರಡನೇ ಶ್ಲೋಕಗಳಲ್ಲಿ ಕರ್ಮಯೋಗದ ಪರಂಪರೆಯನ್ನು ತಿಳಿಸಿದ್ದಾನೆ. ಅಂದರೆ ಈ ಕರ್ಮಯೋಗ ಹೇಗೆ ಬಂತು, ಹೇಗೆ ನಡೀತು, ಅದರ ಬಗ್ಗೆ, ಆ ಪರಂಪರೆಯ ಬಗ್ಗೆ ತಿಳಿಸಿದ್ದಾನೆ. ಮತ್ತು ಮೂರನೇದರಲ್ಲಿ ಆ ಪರಂಪರೆ, ಆ ಕರ್ಮಯೋಗ ಏನಿದೆಯೋ, ಅದರ ಪರಂಪರೆ ಏನಿದೆಯೋ ಅದರ ಪ್ರಶಂಸೆಯನ್ನು ಮಾಡಿದ್ದಾರೆ, ಅದನ್ನು ಹೊಗಳಿದ್ದಾರೆ. 4ನೇ ಶ್ಲೋಕದಲ್ಲಿ ಅರ್ಜುನ ಭಗವಂತನಿಗೆ ಜನ್ಮದ ವಿಷಯದಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾನೆ. ಜನ್ಮದ ವಿಷಯದಲ್ಲಿ ಏನು ಪ್ರಶ್ನೆ ಮಾಡಿದ್ದಾನೆ ಅಂತ ನಾವು ಡೀಟೇಲ್ ಆಗಿ ಆಮೇಲೆ ತಿಳ್ಕೊಳ್ಳೋಣ. ಸೊ ಈಗ ನಮಗೆ ಗೊತ್ತಾಯಿತು, 4ನೇ ಶ್ಲೋಕದಲ್ಲಿ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ ಭಗವಂತನಿಗೆ, ಜನ್ಮ ಹೇಗಾಗುತ್ತೆ ಏನು, ಆ ವಿಷಯದಲ್ಲಿ ಅವನು ಪ್ರಶ್ನೆ ಮಾಡಿದ್ದಾನೆ. ಇದನ್ನ ಕುರಿತು ಇವನು ಮಾಡಿರುವಂತಹ ಪ್ರಶ್ನೆಗೆ ಉತ್ತರವಾಗಿ ಭಗವಂತ 5ನೇ ಶ್ಲೋಕದಲ್ಲಿ ತನ್ನ ಮತ್ತು ಅರ್ಜುನನ ಅನೇಕ ಜನ್ಮಗಳು ಆಗಿ ಹೋಗಿರುವುದರ ಬಗ್ಗೆ, ಅಂದರೆ ಒಂದೇ ಜನ್ಮ ಅಲ್ಲ, ಬೇಕಾದಷ್ಟು ಜನ್ಮಗಳನ್ನು ನಾವು ತಗೊಂಡಿದ್ದೀವಿ ಅನ್ನುವಂಥ ವಿಷಯವನ್ನು ಹೇಳಿ, ಮತ್ತು ಇದೆಲ್ಲವೂ ಕೂಡ ನನಗೆ ಗೊತ್ತಿದೆ, ನಿನಗೆ ಗೊತ್ತಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾನೆ 5ನೇ ಶ್ಲೋಕದಲ್ಲಿ. ಇನ್ನು 6, 7 ಮತ್ತು 8ನೇ ಶ್ಲೋಕದಲ್ಲಿ ತನ್ನ ಅವತಾರದ ತತ್ವ ರಹಸ್ಯ ಮತ್ತು ಸಮಯ ಮತ್ತು ನಿಮಿತ್ತಗಳನ್ನು ವರ್ಣನೆ ಮಾಡಿದ್ದಾನೆ. ಅಂದರೆ ತನ್ನ ಅವತಾರದ ತತ್ವ ಏನು, ಆ ಅವತಾರಕ್ಕೆ ಏನು ಕಾರಣ, ಆ ತತ್ವದ ಬಗ್ಗೆ ವಿಚಾರವನ್ನು ಹೇಳಿದ್ದಾನೆ. ರಹಸ್ಯ, ಗೂಢ ರಹಸ್ಯ ಏನಿದೆ ಅದರಲ್ಲಿ, ಆಮೇಲೆ ಅದು ಆದಂಥ ಸಮಯ ಮತ್ತು ಆಗಿರೋದಕ್ಕೆ ಕಾರಣ ಎಲ್ಲವನ್ನು ಕೂಡ ವರ್ಣನೆ ಮಾಡಿದ್ದಾನೆ. ಇನ್ನು 9 ಮತ್ತು 10ರಲ್ಲಿ ಭಗವಂತನ ಜನ್ಮ ಕರ್ಮಗಳಿದೆಯಲ್ಲ, ಅಂದರೆ ಅವನು ತಗೊಳ್ಳುವಂಥ ಅವತಾರ, ಅವನು ಮಾಡುವಂಥ ಕೆಲಸಗಳು, ಇದೆಲ್ಲ ದಿವ್ಯವಾಗಿರುವಂಥದ್ದು ಅನ್ನೋದನ್ನು ತಿಳ್ಕೊಳ್ಳೋದು, ಮತ್ತು ಭಗವಂತನಲ್ಲೇ ಆಶ್ರಿತನಾಗೋದು. ಅಂದರೆ ನಾವು ಅವನ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಭಗವಂತನ ವಿಷಯಗಳು ಅಂದ್ರೇನು, ಅವನು ಹೇಗೆ ಜನ್ಮ ತಗೊಳ್ತಾನೆ, ಯಾಕೆ ಜನ್ಮ ತಗೊಳ್ತಾನೆ, ಏನು ಕೆಲಸಗಳನ್ನು ಮಾಡ್ತಾನೆ, ಮತ್ತು ಅವನು ತಗೊಳ್ಳುವಂಥ ಜನ್ಮ ಮತ್ತು ಕರ್ಮಗಳಿದೆಯಲ್ಲ, ಇದೆಲ್ಲವೂ ಕೂಡ ದಿವ್ಯವಾಗಿರುವಂಥದ್ದು ಅಂತ ತಿಳ್ಕೊಳ್ಳೋದು, ಮತ್ತು ಆ ಭಗವಂತನಲ್ಲೇ ನಾವು ಆಶ್ರಿತರಾಗಿರುವಂಥದ್ದು. ಆ ರೀತಿ ಆಗೋದರ ಫಲ ಇದೆಯಲ್ಲ, ಅದು ಭಗವಂತನ ಪ್ರಾಪ್ತಿ. ಅಂದರೆ ಇದನ್ನೆಲ್ಲ ತಿಳ್ಕೊಂಡು ಅವೆಲ್ಲ ದಿವ್ಯವಾಗಿರುವಂಥದ್ದು ಅಂತ ತಿಳ್ಕೊಳ್ತೀವಲ್ಲ ನಾವು, ಮತ್ತು ಭಗವಂತನ ಮೇಲೆ ಡಿಪೆಂಡ್ ಆಗಿರ್ತೀವಲ್ವ, ಅದರ ಫಲ ಏನು ಅಂತಂದರೆ ಆ ಭಗವಂತನೇ ನಮಗೆ ಸಿಗ್ತಾನೆ. ಎಷ್ಟು ಈಸಿಯಾಗಿ ಹೇಳ್ಕೊಟ್ಟಿದ್ದಾನೆ. ನಾವು ಭಗವಂತನಿಗೆ ಸರೆಂಡರ್ ಆಗಿ ಅವನ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಅವನೇನು ಮಾಡಿಸ್ತಾನೋ ಅದನ್ನು ಮಾಡ್ಕೊಂಡಿರೋದಷ್ಟೇ. ನಾವು ತಲೆ ಉಪಯೋಗಿಸೋ ಹಾಗಿಲ್ಲ, ನಾವೇನು ಮಾಡೋ ಹಾಗಿಲ್ಲ. ಅವನ ಮೇಲೆ ನಾವು ಡಿಪೆಂಡ್ ಆಗಿದ್ದರೆ ಸಾಕು. ಅವನ ಒಂದು ಕಾರ್ಯಗಳು, ಅವನು ಅವತಾರ ತಗೊಂಡು ಬರೋದು, ಇದೆಲ್ಲ ದಿವ್ಯವಾಗಿರುವಂಥದ್ದು ಅಂತ ತಿಳ್ಕೊಂಬಿಟ್ರೆ ಸಾಕು, ಅವನನ್ನೇ ನಾವು ಪಡ್ಕೊಂಬಿಡ್ತೀವಿ ಅಂತ 9 ಮತ್ತು 10ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. 11ನೇ ಶ್ಲೋಕದಲ್ಲಿ ಭಗವಂತ ತಾನು ಈ ಇಡೀ ಜಗತ್ತಿನ ಕರ್ತೃವಾಗಿದ್ರೂ ಕೂಡ ಅಕರ್ತ ಅಂತ ತಿಳ್ಕೋ ಅಂತಂದ್ಬಿಟ್ಟು ಹೇಳಿ, 14ನೇ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾನೆ ಭಗವಂತ, ನಾನು ಈ ಸಮಸ್ತ ಜಗತ್ತಿಗೆ ಕರ್ತೃವಾಗಿದ್ರೂ ಕೂಡ, ಅಂದರೆ ನಾನೇ ಇದನ್ನೆಲ್ಲ ಮಾಡ್ತಾ ಇದ್ರೂ ಕೂಡ ನನ್ನನ್ನು ನೀನು ಅಕರ್ತ ಅಂತ ತಿಳ್ಕೋ ಅಂತ ಹೇಳಿ, ತನ್ನ ಕರ್ಮಗಳ ದಿವ್ಯತೆ ಮತ್ತು ಅದನ್ನು ತಿಳ್ಕೊಳ್ಳೋದ್ರಿಂದ ಅದಕ್ಕೆ ಫಲ ಇದೆಯಲ್ಲ, ಅಂದರೆ ನಾವು ಆ ಭಗವಂತನ ವಿಷಯ, ಅವನು ಕರ್ತೃವಾಗಿದ್ರೂ ಅಕರ್ತ, ಮತ್ತು ಅವನು ಮಾಡುವಂಥ ಕೆಲಸಗಳು ದಿವ್ಯವಾಗಿರುವಂಥದ್ದು ಅಂತ ತಿಳ್ಕೊಳ್ಳೋದರ ಫಲ ಏನು ಅಂತಂದರೆ ನಮ್ಮನ್ನು ಕರ್ಮಗಳಲ್ಲಿ ಬಂಧಿಸದೇ ಇರುತ್ತದೋ. ಅಂದರೆ ಈ ರೀತಿ ತಿಳ್ಕೊಳ್ಳೋದ್ರಿಂದ ನಾವು ಕರ್ಮಬಂಧನದಿಂದ ಮುಕ್ತರಾಗ್ತೀವಿ ಅನ್ನೋದನ್ನ ಹೇಳ್ತಾನೆ. ಈಗ ನೋಡಿ, 14ನೇ ಶ್ಲೋಕದವರೆಗೂ ಕೂಡ ಏನೇನೆಲ್ಲ ವಿವರಣೆ ಮಾಡಿದ್ದಾನೆ. ಅಂದ್ರೇನು, ಭಗವಂತ
ಎಲ್ಲದಕ್ಕೂ ಕಾರಣ. ಆದರೂ ಅವನು ಎಲ್ಲವನ್ನು ಮಾಡ್ತಾ ಇರೋನು ಅವನೇನೆ. ಆದರೆ ಅವನು ಅಕರ್ತ. ಅಂದರೆ ತನ್ನ ಅವತಾರದ ತತ್ವವನ್ನೂ ಹೇಳಿ ರಹಸ್ಯವನ್ನೂ ಹೇಳ್ತಾನೆ. ಆ ಸಮಯವನ್ನು, ಆ ಕಾರಣವನ್ನು ಎಲ್ಲವನ್ನೂ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಅರ್ಜುನನ ಮೂಲಕ ನಮಗೂ ಕೂಡ ಹೇಳ್ತಾ ಇದ್ದಾನೆ. ಈ ರೀತಿ 14 ಶ್ಲೋಕದವರೆಗೂ ಈಗ ಸಂಕ್ಷೇಪವಾಗಿ ತಿಳ್ಕೊಂಡಿದ್ವಿ. ಇನ್ನು ಮುಂದಿನ ಶ್ಲೋಕಗಳನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.